ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ವಾಸವಿರುವ 50 ರಿಂದ 60 ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ನಡೆಯಿತು. ಸಿದ್ದಾಪುರ ಸಮೀಪದ ನೆಲ್ಲುದಿಕೇರಿಯ ಖಾಸಗಿ ರೆಸಾರ್ಟ್ನಲ್ಲಿ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಕೊಡಗು ಜಿಲ್ಲಾಧ್ಯಕ್ಷರಾದ ನಾಗರಾಜರವರ ನೇತೃತ್ವದಲ್ಲಿ ಕುಶಾಲನಗರದ ಸುಂದರನಗರದಲ್ಲಿ ವಾಸವಿರುವ 50 ರಿಂದ 60 ಮನೆಗಳಿಗೆ ಇದುವರೆಗೂ ಹಕ್ಕುಪತ್ರ ನೀಡಿಲ್ಲ ಎಂದು ಪ್ರತಿಭಟನೆಯನ್ನ ಮಾಡಲಾಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆ ಭಾಗದಲ್ಲಿ ನೆಲೆಕಂಡಿರುವ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಹಿನ್ನೆಲೆಯಲ್ಲಿ ಸೌಲಭ್ಯ ವಂಚಿತ ನಿವಾಸಿಗಳು ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದ ಹಕ್ಕುಪತ್ರ ವಂಚಿತರು ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಧಾವಿಸಿ ಘೋಷಣೆಗಳನ್ನ ಕೂಗಿದರು. ಬಳಿಕ ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕಚೇರಿ ಮುಂಭಾಗ ಕೆಲ ಕಾಲ ಪ್ರತಿಭಟನೆ ನಡೆಸಿದರು. ಕೂಡಲೇ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಲ್ಎಂ ನಾಗರಾಜರವರು ಸುಂದರನಗರದ 31/1ರಲ್ಲಿ ಇತ್ತೀಚೆಗೆ ನೆಲೆಕಂಡ ಕೆಲವರಿಗೆ ಹಕ್ಕುಪತ್ರ ದೊರೆತಿದೆ. ಆದರೆ ಹಲವು ದಶಕಗಳಿಂದ ವಾಸಿಸುತ್ತಿರುವ 50ಕ್ಕೂ ಅಧಿಕ ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಈ ನಡುವೆ ಅರಣ್ಯ ಇಲಾಖೆಯಿಂದ ಕೂಡ ತೊಂದರೆ ಎದುರಾಗುತ್ತಿದೆ. ಕೂಡಲೇ ಫಲಾನುಭವಿಗಳಿಗೆ ಹಕ್ಕುಪತ್ರ ಒದಗಿಸಬೇಕಿದೆ. ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಸುಂದರನಗರ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಾದವರಲ್ಲಿ ಕೆಲವೊಂದು ಕೆಲವರು ನಮ್ಮ ಅರಣ್ಯ ಇಲಾಖೆಯಲ್ಲಿದ್ದಂಥ ಮನೆ ಕಟ್ಟಕ್ಕಾಗಲಿ ಬಿಡ್ತಾ ಇಲ್ಲ, ಅದೊಂದು ಕಿತ್ಕೊಳ್ಳೋದೆ. 50 ವರ್ಷಗಳಿಂದ ಇಲ್ಲಿವರೆಗೂ ವಾಸವಾದವರು ಅವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಕೆಲವು 2-3 ವರ್ಷ ಬಂದವರಿಗೆ ಮಧ್ಯದಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಆಗಿದೆ. ಕೆಲವು 30, 40, 50 ವರ್ಷದವರಿಗೆ ಹಕ್ಕುಪತ್ರ ಆಗಿರಲ್ಲ. ಅವ್ರಿಗೂ ಇವ್ರಿಗೆ ಏನು ಮೊದಲು ಬಂದಿದ್ದೇ ತಪ್ಪಾಗೋಯ್ತೆ, ಅವ್ರದ್ದು ಈ ಲಾಸ್ಟಿಗೆ ಬಂದಿರೋದೇ ಕರೆಕ್ಟ್ ಆಗೋಯ್ತಾ. ಅವ್ರಿಗೆ ಹಕ್ಕುಪತ್ರ 50 ವರ್ಷದಿಂದ ಹಕ್ಕುಪತ್ರ ಇಲ್ಲ. ಇವರಿಗೆ ಎಲ್ಲರಿಗೂ ಅರ್ಹತೆ ಇದೆ. ಅದೇ ಸರ್ವೆ ನಂಬರ್ ಬೇರೆಯವರು ಕೊಟ್ಟರು, ನಮಗೆ ಕೊಡಲಿಲ್ಲ. 1 ಪಾಯಿಂಟ್ ಸರಿನಾ? ಅವ್ರಿಗೆ ಆದ್ರೆ ಹೆಂಗ್ ಹಕ್ಕುಪತ್ರ ಕೊಟ್ರಿ, ನಮಗೂ ಅದೇ ರೀತಿ ಕೊಡ್ಬೇಕು ಅಂದ್ಕೊಂಡು ಹೇಳಿ. ಒಂದ್ ವೇಳೆ ಏನಾಗಿದೆ ಅಂದ್ಕೊಂಡು ನಾನು ನೋಡ್ತೇನೆ. ಈಗ ನಿಮ್ದು ನೀವು ಯಾರಿಗೆ ಹಕ್ಕುಪತ್ರ ಕೊಟ್ಟಿದ್ರೆ ಅವ್ರಿಗೆ ಏನಾದ್ರು ಹೆಸರು ಬರ್ದಿದ್ರಾ? ಇಲ್ಲ ಬರ್ದಿಲ್ಲ. ನಮ್ಗೆ ಇಲ್ಲಿ ಇದೆ, ಅವ್ರು ಕೊಡಕ್ಕೆ ಅವ್ರು ನಮಗೆ ಏನು ಕೆಟ್ಟ ಹೆಸರು ಬಂದ್ಬಿಟ್ಟು ಅಂತ ಅವ್ರು ನಾವು ಕೇಳ್ಬೋ ಹಕ್ಕುಪತ್ರ ಆಗಿರೋರಿಗೆ. ನಾನು ನಮ್ಮ ಮನೆ ಪಕ್ಕದಲ್ಲಿರೋರ್ಗು ಜಮೀನು ಪಾಣಿ ಕಾರ್ಯಕ್ರಮ ಎಲ್ಲ ಆಗಿದೆ ಸರ್. ಅದನ್ನೆಲ್ಲ ಒಂದು 3-4 ಜನಕ್ಕೆ ಆಗಿದೆ ಸರ್. ಆಯಿತು, ನಾನು ಚೆಕ್ ಮಾಡ್ತೇನೆ ಯಾರಿಗೆ ಯಾವಾಗ ಕೊಟ್ಟರು ಏನು ಅಂತ ಹೇಳಿ ಒಂದು ಚೆಕ್ ಮಾಡ್ತೇನೆ. ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಿದ್ದು ಇಲ್ಲಿವರೆಗೆ ಅವರಿಗೆ ಹಕ್ಕುಪತ್ರ ಸಿಕ್ಕಿರೋದಿಲ್ಲ. ಸಾಧಾರಣ 30 ರಿಂದ 50 ವರ್ಷದಿಂದ ವಾಸವಾಗವ್ರೆ, ಆದರೆ ಅವರಿಗೆ ಹಕ್ಕುಪತ್ರ ಇಲ್ಲ. ಆದರೆ ನಿನ್ನೆ ಮೊನ್ನೆ ಬಂದು 2 ವರ್ಷ 3 ವರ್ಷ ಆಗಿಲ್ಲ ಅಂಥವ್ರಿಗೆ ಹಕ್ಕುಪತ್ರ ಆಗಿದೆ. ಈ 50 ವರ್ಷದಿಂದ ವಾಸ ಮಾಡ್ತಕ್ಕಂಥವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅಂದರೆ ಇದು ಯಾವ ಥರ ನ್ಯಾಯ ಏನು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಭೀಮಗರ್ಜನೆ ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ ನಾನು ಆ ಊರಿನ ಜನರನ್ನ ಗಮನಿಸಿದಾಗ ಅಲ್ಲಿ ಓಡಾಡುವಾಗ ತುಂಬ ಹಿಂಸೆಯಿಂದ ಜೀವನ ಮಾಡ್ತಾರೆ. ಎಲ್ಲರೂ ಇವರು ಕೂಲಿ ಕಾರ್ಮಿಕರಾಗಿದ್ದು ಒಂದು ಏನೋ ಕೂಲಿ ಮಾಡಿ ಒಂದು ನೆಲ ಕಂಡ್ಕೊಂಡವ್ರೆ. ಹಾಗಾಗಿ ಒಂದು ಕಡೆ ಅರಣ್ಯ ಇಲಾಖೆ ಹಿಂಸೆ, ಒಂದು ಕಡೆ ಹಕ್ಕುಪತ್ರದ ಹಿಂಸೆ. ಅಲ್ಲಿ ಜನಗಳಿಗೆ ಗೆದ್ದಂಥ ಮೆಂಬರ್ಗಳಾಗಲಿ ಅಥವಾ ಇನ್ನೊಬ್ಬರಾಗಲಿ ಇಲ್ಲೋರಿಗೆ ನಮಗೆ ಯಾರು ಕೂಡ ನಮಗೆ ಪಂಚಿಲ್ಲ. ಏನಕ್ಕಾಗಿ ಈ ಥರ ಹೋರಾಟ ಮಾಡಿ ನಾವು ನಿಮ್ಮ ಜೊತೆ ಸೇರ್ಕೊಂಡು ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಯಾರೂ ಕೂಡ ನಮಗೆ ಬಂಧಿಸಲಿಲ್ಲ. ಹಾಗಾಗಿ ನಾವು ಇಲ್ಲಿ ಯಾರು ಇರೋದ ಹೋರಾಟ ಅಲ್ಲ, ನಮ್ಮ ಹೋರಾಟ ಏನಿದ್ರು ಹಕ್ಕುಪತ್ರದ ಹೋರಾಟ. ಕೆಲವರು ತಿಳ್ಕೊಬಿಟ್ಟವ್ರೆ ಬೇರೆ ರಾಜಕಾರಣವಾಗಿ ಅದು ನಾವೇನು ಎಲೆಕ್ಷನಿಗೆ ನಿಲ್ಬೇಕಾಗಿಲ್ಲ ಅಥವಾ ಇನ್ನೊಂದು ಮಾಡಬೇಕಾಗಿಲ್ಲ. ನನ್ನ ಉದ್ದೇಶ
ಈ ಬಡವರ ಜನರಿಗೆ ಹಕ್ಕುಪತ್ರ ಕೊಡಿಸೋವರೆಗೂ ಹೋರಾಟ ಮಾಡೋದು ಖಂಡಿತ, ಹಕ್ಕುಪತ್ರ ಸಿಕ್ಕೋದಂತೂ ಖಚಿತ. ಹಾಗಾಗಿ ನಮಗೆ ಕೂಡಲೇ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ಮಡಿಕೇರಿ ಜಿಲ್ಲಾಧಿಕಾರಿಗಳಾಗ್ಬೋದು, ನಮಗೆ ಈ ಒಂದು 15 ದಿವಸ ಗಡುವು ಕೊಡ್ತಾಯಿದ್ದೀವಿ. ಅವರಿಗೆ ಮನವಿ ಕೊಟ್ಟು ನಮಗೆ ಅದಕ್ಕೆ ಏನೋ ಪ್ರತಿ ಉತ್ತರ ಸಿಕ್ಕಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಮತ್ತು ಜಿಲ್ಲಾ ಅಧಿಕಾರಿ ಮುಂದೆ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಸ್ಟ್ರೈಕು ಕೂಡ ನಾವು ಮಾಡೋಕ್ಕೆ ಇಚ್ಛೆಪಡ್ತೀವಿ. ನಿವಾಸಿಗಳಾದ ಮಂಜುಳಾ ಮತ್ತು ಶಶಿಕಲಾ ಮಾತನಾಡಿ ತಮ್ಮ ಸಮಸ್ಯೆ ತೋಡಿಕೊಂಡರು. ನಿವೇಶನ ಹೊಂದಿರುವವರು ಮನೆ ನಿರ್ಮಿಸಲು ಅರಣ್ಯ ಇಲಾಖೆಯವರು ಅಡ್ಡಿಪಡಿಸುತ್ತಿದ್ದಾರೆ. ರಸ್ತೆ, ಚರಂಡಿ, ಬೀದಿ ದೀಪ ವ್ಯವಸ್ಥೆ ಇಲ್ಲದೆ ಈಗಿರುವ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದೇವೆ. ಚುನಾವಣೆ ಸಂದರ್ಭ ಮಾತ್ರ ಆಶ್ವಾಸನೆ ನೀಡುವವರು ನಂತರದ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ಆಸಕ್ತಿ ತೋರುತ್ತಿಲ್ಲ. ಮೂಲ ಸೌಕರ್ಯಗಳಿಂದ ವಂಚಿತರಾಗಿ ಅರಣ್ಯ ಇಲಾಖೆಯವರ ಭಯದಲ್ಲಿ ಬದುಕು ಸಾಗಿಸುವ ಸ್ಥಿತಿ ಎದುರಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಸಂಧ್ಯಾ ಕಾವೇರಪ್ಪ, ಕವಿತಾ, ಶ್ವೇತಾ, ಪುಟ್ಟಮ್ಮ, ದೇವಿಕಾ, ವೀಣಾ, ರುಕಿಯಾ, ಲಕ್ಷ್ಮೀಚಂದ್ರಯ್ಯ, ಕುಸುಮ, ಶಾರದಾ, ಸುಚಿತ್ರಾ, ರೂಪಾ, ನಿರ್ಮಲಾ, ಸುಬ್ರಹ್ಮಣಿ, ಯೋಗೇಶ್, ಗಂಗಾಧರ, ಸತೀಶ್, ದಿನೇಶ್, ಸೌಮ್ಯ, ಪುನೀತ್, ಮಂಜುನಾಥ್ ಮುಂತಾದವರು ಪಾಲ್ಗೊಂಡಿದ್ದರು. 40 ವರ್ಷದಿಂದ ನಾವು ಅಲ್ಲೇ ಇದ್ದೀವಿ, ಗ್ರಾಮದಲ್ಲಿದ್ದೀವಿ. ನಮಗೆ ಯಾವ ಸೌಲಭ್ಯನೂ ಇಲ್ಲ ಅಂತ ಏನು ಹೇಳಿದ್ರೆ, ನಾವು ಕಂದಾಯ ಕಟ್ಟಕ್ಕೆ ಹೋದ್ರೆ ಕಂದಾಯ ಕಟ್ಟಿಸ್ಕೊಳ್ಳೋದಿಲ್ಲ, ನೀವು ಮೈಸೂರಿ ಜಾಗದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರ್ತಾರೆ. ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ, ಎಂಥದ್ದು ಮಾಡ್ಕೊಡೋದಿಲ್ಲ. ಅಂದರೆ ಈ ಸತಿ ಓಟ್ ಕೇಳಕ್ಕೆ ಬಂದರೆ ನಾವು ಯಾರೂ ಓಟ್ ಹಾಕೋದಿಲ್ಲ, ಅವರಿಗೆ ಬಹಿಷ್ಕಾರ ಹಾಕೋದಂತೂ ನಿಜ. ನಾವು ಒಂದು 60-70 ಕುಟುಂಬಗಳಿದ್ದೀವಿ, ನಮಗೆ ಯಾವ ಸೌಲಭ್ಯಗಳು ಇಲ್ಲ ಅಲ್ಲಿ. ವರ್ಷದಿಂದ ಸುಂದರನಗರ ಗ್ರಾಮದಲ್ಲಿ ವಾಸವಾಗಿರ್ತೇವೆ. ನಾವು ಇರೋಕ್ಕೆ ಒಂದು ಮನೆಗಳನ್ನು ಕಟ್ಕೊಂಡಿರ್ತೀವಿ. ಆದರೆ ಮನೆಗಳಿಗೆ ಹಕ್ಕುಪತ್ರ ಆಗಿರುವುದಿಲ್ಲ. ಎಷ್ಟೋ ರಾಜಕಾರಣಿಗಳು ಗೆಲ್ಲಕ್ಕೆ ಬಂದಾಗ, ಎಲೆಕ್ಷನ್ಗೆ ಬಂದಾಗ ನಾವು ಅವ್ರು ಏನು ಕೇಳ್ತಾರೆ ಅರ್ಜಿಗಳನ್ನ ಕೊಟ್ಟಿರ್ತೀವಿ, ಹಕ್ಕುಪತ್ರ ಬೇಕು ಅಂತ ಹೇಳಿರ್ತೀವಿ. ಅದು ಸ್ವಲ್ಪ ದಿನಗಳ ನಂತರ ಅವರು ಕೇಳಿದಾಗ ನೀವು ಅರ್ಜಿ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡೋಕ್ಕಾಗಲ್ಲ, ಇದು ಅರಣ್ಯದ್ದು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಅರಣ್ಯಕ್ಕೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದೇ ಮನೆಗಳನ್ನು ಕಟ್ಟಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ತೊಂದರೆ ಆಗಿದೆ. ಅದನ್ನು ನಮಗೆ ಹಕ್ಕುಪತ್ರ ಸಿಗುವ ರೀತಿ ನೀವು ವಿಶ್ವಾಸವನ್ನು ನೀಡಿ ನಮಗೆ, ನಾವು ಕೂಡ ಈ ದೇಶದ ಪ್ರಜೆಗಳೇ, ನಮಗೂ ಕೂಡ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನಮಗೆ ಮನೆಗಳಿಗೆ 3-3 ಸೆಂಟ್ ಜಾಗಕ್ಕೆ ಹಕ್ಕುಪತ್ರವನ್ನು ನೀಡ್ತೀರಿ ಅಂತ ವಿಶ್ವಾಸವನ್ನು ಕೂಡ ಇಟ್ಟಿರ್ತೀವಿ. ಈ ಹೋರಾಟವನ್ನು ನಾವು ನಿಲ್ಲಿಸಬೇಕಾದ್ರೆ ನೀವು ನಮಗೆ ಹಕ್ಕುಪತ್ರ ಕೊಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಒಟ್ಟು ಎಷ್ಟು ಕುಟುಂಬ ಇದೆ ನಿಮ್ಮಲ್ಲಿ? 50ರಿಂದ 60. 60 ಕುಟುಂಬಗಳಿದ್ದಾವೆ. ಎಲ್ಲರಿಗೂ ಕೂಡ ಹಕ್ಕುಪತ್ರ ಇಲ್ಲ, ಸಿಕ್ಕಿರುವುದಿಲ್ಲ. ಮತ್ತು ರೋಡ್ ವ್ಯವಸ್ಥೆಗಳು ಕೂಡ ಇರುವುದಿಲ್ಲ, ಕರೆಂಟ್ ಇರುವುದಿಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇರೋದಿಲ್ಲ. ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಕೊಡ್ಬೇಕು. ಭಾರತದ ಮೂಲಭೂತ ಸೌಕರ್ಯಗಳನ್ನು ನಮಗೂ ಕೂಡ ಮಾಡಿಕೊಟ್ಟು ನಮಗೂ ಹಕ್ಕುಪತ್ರ ನೀಡಿ ಒಳ್ಳೇದು ಮಾಡ್ತೀವಿ ನಂಬಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ನೆಹಲುದಿಕೇರಿಯ ಕೋಫಿಯಾ ರೆಸ್ಟೋರೆಂಟ್ನಲ್ಲಿ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಸಿಜೆ ಬಿಲ್ಡ್ವೇರ್ ಪ್ರಸ್ತುತಿಯಲ್ಲಿ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಆವೃತ್ತಿ 1ರ ಅಧಿಕೃತ ಲೋಗೋ ಅನಾವರಣ ಕಾರ್ಯಕ್ರಮವು ನೆಲ್ಲುದಿಕೇರಿಯ ಕಾಫಿಯಾ ರೆಸ್ಟೋರೆಂಟ್ನಲ್ಲಿ ಬುಧವಾರ ಸಂಜೆ ನಡೆಯಿತು. ಲೋಗೋ ಅನಾವರಣದ ಮೂಲಕ ಟೂರ್ನಿಗೆ ಅಧಿಕೃತ ಚಾಲನೆ ನೀಡಲಾಯಿತು. ಏಪ್ರಿಲ್ 10, 11 ಮತ್ತು 12ರಂದು ಸಿದ್ದಾಪುರದ ಪ್ರೌಢಶಾಲಾ ಮೈದಾನದಲ್ಲಿ ಸಿದ್ದಾಪುರದ ಪ್ರೌಢಶಾಲಾ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಕೊಡಗು ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಯುವಕರಿಗೆ ಕ್ರೀಡಾ ವೇದಿಕೆ ಒದಗಿಸುವ ಉದ್ದೇಶದಿಂದ ಈ ಲೀಗ್ ಆಯೋಜಿಸಲಾಗಿದೆ. ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್ ಮಾತನಾಡಿದರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತ ಜಿಮ್ಮಿ ಸಿಕ್ಟರ್ ಮಾತನಾಡಿ, ಕ್ರೀಡೆಯ ಮೂಲಕ ಯುವಕರನ್ನು ಸಮಾಜಮುಖಿಯಾಗಿ ರೂಪಿಸುವ ಉದ್ದೇಶದಿಂದ ಆರಂಭವಾದ ಸಿಪಿಎಲ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ CB9 ಉಪಾಧ್ಯಕ್ಷ ಟೋಮಿ ಥಾಮಸ್, ಸಿಪಿಎಲ್ ಅಧ್ಯಕ್ಷ ಜಿಜು, ಸಂತ ಜೋಸೆಫ್ ಸೇವಾ ಸಂಘ ಸದಸ್ಯರಾದ ಶಾಜಿ, ವಿನ್ಸಿ, ಜಾನಿ, ರೀಗಲ್ ಹಾಗೂ SJC ಕ್ರಿಕೆಟರ್ಸ್ ಯುವಕರು ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಸಮುದಾಯ ಬಾಂಧವರನ್ನು ಒಟ್ಟುಗೂಡಿಸಿ ಒಂದು ಐಕ್ಯತೆಯನ್ನು, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಸನಿಲ್ ಅವರು ಹೇಳಿದರು, ಸಿದ್ದಾಪುರ ಟೀಮಿಗೆ ಕುಶಾಲನಗರದ ಆಡ್ತಾರೆ, ಕುಶಾಲನಗರ ಟೀಮಿಗೆ ಸಿದ್ದಾಪುರದವರು ಆಡ್ತಾರೆ. ಒಂದು ಬಾಂಧವ್ಯ ಕೊಂಡಿಯಾಗಿ ಬೆಸೆಯುತ್ತದೆ. ಈ ಕೊಂಡಿಯನ್ನು ನಾವು ಜೋಡಿಸಲೇ ಹೋದರೆ ನಮ್ಮ ಸಮುದಾಯದವರಿಗೆ ಗೊತ್ತು ಗುರಿ ಇರೋದಿಲ್ಲ. ಈಗಿನ ಯುವ ಸಮುದಾಯ ಬೇರೆ ಬೇರೆ ರೀತಿಯಲ್ಲಿ ಮಾದಕ ವಸ್ತು ಸೇವನೆಯಿಂದ ಎಲ್ಲ ಒಳಗೋಗ್ತಿದ್ದಾರೆ. ಅಂಥವ್ರನ್ನ ಹೊರತರುವಂಥ ಕೆಲಸ ನಮ್ಮ ಈ ಸಂಘಟನೆಯಿಂದ ಆಗ್ತದೆ ಅಂತ ಹೇಳ್ತಾ ನನ್ನ ಕ್ರಿಕೆಟ್ ಅಂತ ಹೇಳ್ಕೊಂಡು ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಜೊತೆಯಲ್ಲಿ ಸೇರಿಕೊಂಡಿದ್ದು.
ಅಲ್ಲಿ ನಾವು ಬರೀ ಧರ್ಮ ಕೇಂದ್ರದ ಪೈಪೋಟಿನಲ್ಲಿದ್ದೋ. ಆದರೆ ನಮ್ಮ ಯುವಕರು ಒಳ್ಳೆಯ ಒಂದು ಯೋಚನೆ ಮಾಡಿ, ಅದು ಮಾತ್ರ ಆಗಬಾರ್ದು, ನಾವೆಲ್ಲರೂ ಬಾಂಧವರಾಗಿ ಬರಬೇಕು, ಬಾಂಧವ್ಯ ಗಟ್ಟಿ ಮಾಡಬೇಕೆಂಬ ಉದ್ದೇಶದಿಂದ CPL ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಎಂಬ ಒಂದು ನಾಮೋದಯದೊಂದಿಗೆ, ಅದೇ ರೀತಿಯಲ್ಲಿ CJ ಬಿಲ್ಡರ್ಸ್ ಅವರ ಪ್ರಾಯೋಜಕತ್ವದೊಂದಿಗೆ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರ ತಮಗೆ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಅಂದರೆ ಬರೀ ಆಟ ಮಾತ್ರ ಅಲ್ಲ, ನಿಮ್ಮ ಉದ್ದೇಶ ಯುವ ಜನತೆಯನ್ನು ಒಗ್ಗೂಡಿಸುವುದು ಮತ್ತು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯ ಚಿಂತನೆ ಮತ್ತು ಸಂಘಟನಾ ಒಂದು ಚಾತುರ್ಯತೆಯನ್ನು ಮೆರೆದಿದ್ದೀರಿ ತಮ್ಮ ಯೋಜನೆಯಲ್ಲಿ. ಅದಕ್ಕೆ ನಾನು ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅಂದರೆ ಒಂದು ಗ್ರೂಪ್ ಅಂದರೆ ನಮಗೆ ಇಯರ್ಲಿ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಕಾರ್ಯಕ್ರಮ ಇದೆ. ಯಾಕಂದರೆ ಅದು ನಾವು ಸೊಸೈಟಿದಿಂದ ಬೆಳೆದಿರೋದು, ಪ್ರಾಫಿಟ್ ಎಲ್ಲ ಮಾಡೋದು ಸೊಸೈಟಿಗೆ ಸೇಲ್ ಮಾಡಿಬಿಟ್ಟು ಮಾಡೋದು. ಬಟ್ ನಾವೊಂದು ಸೊಸೈಟಿನೇ ನೋಡಬೇಕಲ್ಲ. ಸೊ ಅದೇ ಥರ ಏನು ಮಾಡಿರೋದು ಅಂದರೆ ನಾವು ಕೆಲವು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಮತ್ತು ಒಂದು ಟೌನ್ಗೆ ಮತ್ತು ಎಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರು. ಫಸ್ಟ್ ಟೈಮು ನಾವು ಒಂದು ಸ್ಪೋರ್ಟ್ಸ್ಗೆ ಯಂಗ್ ಜನರೇಷನ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಯಾಕಂದರೆ ನಮ್ಮ ಯಂಗ್ ಸೊಸೈಟಿ ನಾವು ಸಪೋರ್ಟ್ ಮಾಡಿದರೆ ನಮ್ಮ ಸೊಸೈಟಿ ಬಲಿರ್ತರ ಆಗುತ್ತೆ. ಸೊ ಅದಕ್ಕೆ ಕ್ರಿಶ್ಚಿಯನ್ ಕಮ್ಯುನಿಟಿ ಇವರು CPL ಅಂತ ಇದೊಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಾವು ತುಂಬ ಹ್ಯಾಪಿಯಾಗಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಇದೇ ಥರ ಎಲ್ಲ ಸ್ಪೋರ್ಟ್ಸ್ ಮತ್ತು ಇದೇ ಥರ ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಇನ್ನು ಮುಂದೆ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಬಂಡಬೋಯನಹಳ್ಳಿಯ ಶ್ರೀ ಮಲೆಮಹದೇಶ್ವರ ಪುಣ್ಯಕ್ಷೇತ್ರದಲ್ಲಿ ಫೆಬ್ರವರಿ 13ರಂದು ಹೂವಿನ ಪಲ್ಲಕ್ಕಿ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಬಂಡಬೋಯನಹಳ್ಳಿಯ ಶ್ರೀ ಮಲೆಮಹದೇಶ್ವರ ಸುಕ್ಷೇತ್ರವು ದಿನದಿಂದ ದಿನಕ್ಕೆ ನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆಯುತ್ತಿದೆ. ಬೇಡಿ ಬಂದ ಭಕ್ತಾರ್ಥರ ಇಷ್ಟಾರ್ಥಗಳನ್ನು ಕರುಣಿಸಿ ಸಂತಾನ ಭಾಗ್ಯವಿಲ್ಲದ ದಂಪತಿಗಳಿಗೆ ಸಂತಾನ ನೀಡುವ ಪುಣ್ಯಕ್ಷೇತ್ರವೆಂದೇ ಪ್ರಖ್ಯಾತಿ ಹೊಂದಿರುವ ಶ್ರೀ ಮಲೆಮಹದೇಶ್ವರ ಕ್ಷೇತ್ರವು ನೊಂದ ಜನರ ಕಣ್ಣೀರನ್ನು ಒರೆಸಿ ಸಾಂತ್ವನ ನೀಡುವ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವ ಶರಣ ಶ್ರದ್ಧಾ ಕೇಂದ್ರವಾಗಿ ಬದಲಾಗಿದೆ. ಶ್ರೀ ಮಲೆಮಹದೇಶ್ವರ ಸುಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಪ್ರಕಾಶ್ ಗುರೂಜಿಯವರು ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಕಷ್ಟಗಳನ್ನು ಆಲಿಸಿ ಆತ್ಮವಿಶ್ವಾಸವನ್ನು ತುಂಬುವ ಜೊತೆಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕೆಆರ್ಪೇಟೆ ತಾಲೂಕು ಸೇರಿದಂತೆ ನಾಡಿನಾದ್ಯಂತ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಶ್ರೀ ಮಲೆಮಹದೇಶ್ವರ ಹುಲಿವಾಹನೋತ್ಸವ ಹಾಗೂ ಶಿವ ಪಾರ್ವತಿಯರ ವೈಭವದ ಹೂವಿನ ಪಲ್ಲಕ್ಕಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಪ್ರಕಾಶ್ ಗುರೂಜಿ ಮನವಿ ಮಾಡಿದ್ದಾರೆ. ಮಹಾಶಿವರಾತ್ರಿಯ ಶುಭ ದಿನದಂದು ಸಾವಿರಾರು ಸದ್ಭಕ್ತರೊಂದಿಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಯಾತ್ರೆ ಹೋಗುವ ಕಾರ್ಯವನ್ನು ಕೂಡ ಪೂಜ್ಯ ಪ್ರಕಾಶ್ ಗುರೂಜಿ ಅವರು ಹಮ್ಮಿಕೊಂಡಿದ್ದಾರೆ. ಸದ್ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಭಕ್ತರ ನೋವಿಗೆ ಧನ್ಯಾಗುವ ಕಾರ್ಯವನ್ನು ಮಾಡುತ್ತಿರುವ ಪ್ರಕಾಶ್ ಗುರೂಜಿ ಅವರ ಧಾರ್ಮಿಕ ಕಾರ್ಯಕ್ರಮವನ್ನು ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಭಕ್ತಾದಿಗಳು ಶ್ಲಾಘಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಬಂಡಬೋಯನಹಳ್ಳಿ ಶ್ರೀ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನ 25 ವರ್ಷಗಳಿಂದ ಮಾಡಿದ್ದೇವೆ. 20 ವರ್ಷ ಕೇರ್ಪೇಟೆಯ ಒಳಭಾಗ ಮಹದೇಶ್ವರ ಸ್ವಾಮಿ ನೆಲೆಯಾಗಿತ್ತು. ಕೊರೋನಾ ಬಂದಾದ ಮೇಲ್ಭಾಗ ಊರಿನ ಹೊರಭಾಗ ಜಾಗ ತೆಗೆದು ಶ್ರೀ ಮಹದೇಶ್ವರ ಸ್ವಾಮಿಯವರನ್ನು ನೆಲೆಗೊಂಡಿದ್ದೇವೆ. ಈ ಸ್ಥಳದ ಒಳಭಾಗ 25 ವರ್ಷದಿಂದಲೂ ಸ್ವಾಮಿಯ ಮಹಿಮೆಯಿಂದ ಎಷ್ಟೋ ಅವರ ನೋವುಗಳನ್ನು ಬೇಡಿ ಬಂದವರಿಗೆಲ್ಲ ಮಾದಪ್ಪನಿಂದ ಒಳ್ಳೆಯದಾಗಿ ದಾರಿ ಸಿಗುತ್ತಿದೆ. ಹಾಗೆ ಹಲವಾರು ವರ್ಷಗಳು 20, 25, 10, 15 ಹೀಗೆ ಮಕ್ಕಳಿಲ್ಲಲಾರದೆ ಇದ್ದಂಥವರಿಗೆ ಈ ಮಾದಪ್ಪನಿಂದ ಸಂತಾನಕ್ಕೆ ದಾರಿ ಸಿಕ್ಕಿ ಅವರಿಗೆ ಸಂತಾನವಾಗಿ ಇಲ್ಲೇ ಹೆಸರನ್ನು ಕಟ್ಟುತ್ತಾರೆ. ಪ್ರತಿ ವರ್ಷಕ್ಕೆ 2 ಬಾರಿ 77 ಗಿರಿ ಮಾದಪ್ಪನ ಬೆಟ್ಟಕ್ಕೂ ಹೋಗಿ ಮುಖ್ಯವಾದಂಥ ಏನು ಸೇವೆಗಳಿರುತ್ತೋ ಬೆಟ್ಟದಲ್ಲಿಯೂ ಮಾಡುತ್ತೇವೆ. ಇಲ್ಲಿ ಮಾದಪ್ಪನ ನಂಬಿ ಬಂದವರಿಗೆಲ್ಲರೂ ಒಳ್ಳೆಯದಾಗುತ್ತೆ. ಮತ್ತು ನಾವೇ ಪ್ರಕಾಶ್ ಮಹದೇಶ್ವರ ಸ್ವಾಮಿಯವರ ಅರ್ಚಕರು. ಇಲ್ಲಿ ಯಾವುದೇ ಹಣಕಾಸಿಂದಾಗಲಿ ಯಾವುದೇ ರೂಪದ ಬಲಾತ್ಕಾರವಿಲ್ಲ. ಬೇರೆ ವಿಶೇಷವಾಗಿ ಯಾರಿಂದಲೂ ಯಾವುದೇ ರೂಪದಲ್ಲಿ ಹಣ ಎತ್ತುವುದಾಗಲಿ ಮತ್ತೊಂದಾಗಲಿ ಏನಿಲ್ಲ. ಯಾವ ಭಕ್ತಾದಿಗಳಿಂದ ಒಳ್ಳೆಯದಾದವರಿಂದ ಕಿರು ಕಾಣಿಕೆ ಇರುತ್ತೋ ಆ ಕಾಣಿಕೆಯಿಂದ ಮಾದಪ್ಪನ ದೇವಸ್ಥಾನ ಅದ್ಧೂರಿಯಾಗಿ ನಡೆಯುತ್ತಿದೆ. ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರಿಂದಲೂ ಮಾದಪ್ಪನಿಗೆ ಹರಕೆ ಸೇವೆಗಳು ಬರುತ್ತೆ. ಆ ಭಕ್ತಾದಿಗಳು ಮಾದಪ್ಪ ಚೆನ್ನಾಗಿಟ್ಟು ಮಾದಪ್ಪನ ದೇವಸ್ಥಾನ ಇನ್ನೂ ಅದ್ಧೂರಿಯಾಗಿ ನಡೆಯಲಿ ಎನ್ನುವುದಾಗಿ ಭಕ್ತರ ಪರವಾಗಿ ನಾವು 2 ಮಾತನ್ನು ಮಾಡಿರುತ್ತೇವೆ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧೀಶರಾದ ಭೈರವೇಕ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಸಂಸ್ಮರಣೆ ಕಾರ್ಯಕ್ರಮ ನಡೆಯಿತು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಭೈರವೇಕ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಸ್ಮರಣೆ ಹಾಗೂ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪ್ರಸ್ತುತ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ನರ್ಚನಾನಂದನಾಥ ಸ್ವಾಮೀಜಿ ಅವರಿಗೆ ಗುರುವಂದನೆ ಸಲ್ಲಿಸುವ ಭವ್ಯ ಕಾರ್ಯಕ್ರಮವು ಭಕ್ತಿಭಾವ ಮತ್ತು ಆತ್ಮೀಯತೆಯೊಂದಿಗೆ ನಡೆಯಿತು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಆರ್ಪೇಟೆ ತಾಲೂಕಿನ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಹಾಗೂ ಮಿತ್ರ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ವಿಜಯ್ ರಾಮೇಗೌಡರವರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂತರವಾಗಿ ಭೈರವೇಕ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನಗಳನ್ನು ಅರ್ಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಸಮಾರೋಪ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದು ತುಮಕೂರು ಜಿಲ್ಲೆಯ ಗುಬ್ಬಿಯ ಬಂಡಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ, ಶಿಕ್ಷಣ ತಜ್ಞ ಡಾಕ್ಟರ್ ಜಿ.ಬಿ. ಮಲ್ಲಪ್ಪ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತ ಅಧಿಕಾರಿ ಎಸ್.ಬಿ. ಲೋಕೇಶ್, ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕ್ರಿಕೆಟ್ ಟೂರ್ನಮೆಂಟ್ ಗಳನ್ನ ಚೆನ್ನಾಗಿ IPL ಅಲ್ಲಿ ನೀವು ನೋಡಿರ್ತೀರಾ ಅಂತ ನಾನು ಅನ್ಕೊಂತೀನಿ. ನೋಡಿದ್ದೀರಾ ಇಲ್ವಾ? ಅದರಲ್ಲಿ ಒಬ್ಬ ಫೈನಲ್ ಅಲ್ಲಿ ಎಷ್ಟು ಹೊಡಿತಾನೆ ನೋಡಿಲ್ಲ ಅಂತ. ಹೈಯೆಸ್ಟ್ ರನ್ ಮಾಡಿದವನು ಯಾರು? 175 ವೈಭವ್ ಸೂರ್ಯವಂಶಿ ಅನ್ನತಕ್ಕಂಥವ್ರು. ನಿಮ್ಮ ವಯಸ್ಸಿಗಿಂತಲೂ ಚಿಕ್ಕವನೇ, ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ವರ್ಲ್ಡ್ ಕಪ್ ಅನ್ನು ತಗೊಂಡ್ರು ಮಹಿಳಾ ವಿಭಾಗದಲ್ಲಿ. ಅದರಲ್ಲಿ ಕ್ಯಾಪ್ಟನ್ ಆದಂತವರು ಯಾರು? ಸ್ಮೃತಿ ಮಂದಾರ. ನೋಡಿ, ಇವರು ಇಡೀ ಪ್ರಪಂಚದಲ್ಲಿ ಕ್ರೀಡಾ ವಿಭಾಗದಲ್ಲಿ ಹೀರೋಗಳಾಗಿದ್ದಾರೆ. ನೋಡಿ, ಚಿಕ್ಕ ವಯಸ್ಸು. ಅವರ ಸ್ವಲ್ಪ ಹಿನ್ನೆಲೆಯನ್ನ ನೀವು ತಿಳ್ಕೊಂಡಿದ್ದೇ ಆದರೆ ಯಾರೂ ಕೂಡ ಪ್ರತಿಭೆಯನ್ನು ಬೆಳೆಸ್ಕೊಂಡ್ರೆ ಆ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಅವರೊಬ್ಬರೇ ಉದಾಹರಣೆ. ಅವಳು ಒಬ್ಬ ಹುಡುಗರ ಜೊತೆ ಪ್ರೀತಿ ಮಾಡ್ತಾಳೆ. ಯಾರು? ಸ್ಮೃತಿ ಇರಾನಿ ಓದುವ ಸಮಯದಲ್ಲಿ. ವಿದ್ಯಾರ್ಥಿನಿಯರೇ, ಈಗಾಗಲೇ ನನ್ನ ಪರಿಚಯವನ್ನ ಬಂಡಿ ಜಿ.ಬಿ. ಮಲ್ಲಪ್ಪನವರು ನನ್ನ ಹೆಸರಿಡಿದು ಕರೀತಕ್ಕಂಥದ್ದು, ಯಾವುದೇ ವ್ಯಕ್ತಿಯ ವಿದ್ಯಾರ್ಥಿನ ಹೆಸರು ಕರ್ತಕ್ಕಂಥ 3 ಗುಂಪಿದೆ. ಒಂದು ತಂದೆ ತಾಯಿ, ಇನ್ನೊಬ್ರು ಯಾರು? ಗುರುಗಳು, ಮತ್ತೆ ಸ್ನೇಹಿತರು. ನನ್ನ ಈ ಒಂದು ವೃತ್ತಿಯಲ್ಲಿ ಅನೇಕರು ನಾನು ಅವರನ್ನು ಕರೆದಿದ್ದೀನಿ. ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರನ್ನ ನಾನು ಹೆಸರು ರಮಗೌಡ ಬರಲಿ ಅಂತೀನಿ. ಅವನು ಒಬ್ಬ PhD ಹೋಲ್ಡರು, ಪ್ರೊಫೆಸರು. ಸರ್, ನೀವು ಹಂಗೆ ಕರಿಬೇಕು ಸರ್ ನನ್ನ ಅಂತಾರೆ. ಮಕ್ಕಳು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಮಲಿ ಬರೀಲಿ ಅಂತಾರೆ. ಚೆನ್ನ ಬರೀಲಿ ಅಂತಾರೆ, ಅವರೇ ಕರೆಯೋದು. ಮತ್ತೆ ಸ್ನೇಹಿತ ಬರೀಲಿ ಅಂತ ಕರೀತಾರೆ. ಈ 3 ಜನಕ್ಕೆ ಮಾತ್ರ ನಾನು ವಕೀಲರ ಹತ್ರ ಮಾತಾಡಿದೆ. ಈಗ ಅದು ಅವರ ಪರಿಚಯ ಆಯಿತು. ಅಲ್ಲ, ಪ್ರಿನ್ಸಿಪಾಲ್ ಹತ್ರ, ಮಾಜಿ ಪ್ರಿನ್ಸಿಪಾಲ್ ಹತ್ರ ಮಾತಾಡೋದ್ರೆ ಸರ್ ಹೌದು ಅಂತ ಒಪ್ಕೊಂಡ್ರು ಅವರು. ಹಾಗಾಗಿ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ. ಈಗಾಗಲೇ ಈ ಸದ್ಯದ ಪ್ರಾಂಶುಪಾಲ ಇರ್ತಕ್ಕಂಥವ್ರು ಕೃಷ್ಣಪ್ಪನವರು ಎಲ್ಲವೂ ಕೂಡ ಬಿತ್ತರಿಸಿದ್ದಾರೆ. ನಾನು ಹೇಳಲಿಕ್ಕೆ ಹೋಗಲ್ಲ. ನನಗೆ 7 ನಿಮಿಷ 5 ನಿಮಿಷ ಕೊಟ್ಟವ್ರೆ. 7 ನಿಮಿಷ ಕೊಟ್ಟವ್ರೆ, ನಾನು 5 ನಿಮಿಷ ಮುಗಿಸ್ತೀನಿ. ಕೇವಲ ಪ್ರಾಯೋಗಿಕವಾಗಿ ಕೆಲವು ಅಂಶಗಳನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿ ಇಷ್ಟಪಡ್ತೀನಿ. ಏನು, ಇಡೀ ಮೈಸೂರು ಜಿಲ್ಲೆಯಾದ್ಯಂತ, ತುಮಕೂರು ಜಿಲ್ಲೆಯಾದ್ಯಂತ ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ DDJD ಕಮಿಷನರು ಆದೇಶ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಹೋಗಿದ್ದೀನಿ. ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ಪುರಸ್ಕರಿಸಿದ್ದಾರೆ. ಅದು ಪುಕ್ಕಟ್ಟೆಯಾಗಿ
ಬ್ಯಾಗ್ನಲ್ಲಿ ನೋಡ್ಬೇಕು, ತೋರಿಸಿ ಹೋಗ್ತೀನಿ ನಿಮಗೆ. ಬ್ಯಾಗಲ್ಲಿ ನೀರು ಇಟ್ಕೊಂಡಿದ್ದೀನಿ, ಒಂದು ಫುಡ್ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಸರ್ ನೀವು ಊಟ ಮಾಡ್ತೀರಿ ಸರ್ ಅಂದರೆ ಬೇಡ ಅಂತೀರಿ. ನೀರು ಕುಡಿತೀರಾ ಬೇಡ ಅಂತೀರಿ. ಟೀ ಇಲ್ಲ ಬೇಡ. ಶುಗರಾ ಇಲ್ಲ, ಶುಗರು ಇಲ್ಲ, ಬಿ ಪಿನೂ ಇಲ್ಲ, ಕಣ್ಣು ಕಾಣ್ತದೆ. ನಾನು 75 ಯಂಗ್ಸ್ಟರ್. ನಿಮಗೆ ನೀವು ವರ್ಚಸ್ ನೋಡ್ಬೋದು. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನಿಮ್ಮ ಹಿರಿಯ ವಿದ್ಯಾರ್ಥಿಗಳನ್ನ ಕರೆದು ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಕಾಲೇಜಿನ ಆಡಳಿತ ಮಂಡಳಿ ಮಾಡ್ತಾ ಇದೆ. ಈ ಒಂದು ಸ್ವಲ್ಪ ದಿವಸದಲ್ಲಿ ಮೇಲ್ಕೋಟೆಗೆ ಹೋಗಿದ್ವಿ ನಾವು ಕಳೆದ 5-6 ತಿಂಗಳಲ್ಲಿ. ಅಲ್ಲೂ ನೋಡಿ ನಮ್ಮ SP ಲೋಕೇಶ್ ಅವರ ವಿದ್ಯಾರ್ಥಿನಿಯವರು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿದ್ದಾರೆ, ಶೀಲಾ ಅಂತ. ಅವರು ನೇರ ನಮ್ಮನ್ನ ಲೋಕೇಶ್ ನೇರ ಭಗವಂತನ ಮುಂದೆ ಕರ್ಕೊಂಡು ಹೋಗಿ ಶಾಲ ಹಾಕಿ ಹಾರ ಹಾಕಿ ಗುರು ಕಾಣಿಕೆಯನ್ನು ಸಲ್ಲಿಸಿದರು. ಇವತ್ತೇನಾದರೂ ವಿದ್ಯಾರ್ಥಿಗಳ ಸಂಭ್ರಮವನ್ನ, ವಿದ್ಯಾರ್ಥಿಗಳ ಸಾಧನೆಯನ್ನ ಸಂಭ್ರಮ ಮಾಡ್ತಕ್ಕಂಥ ಒಂದೇ ಒಂದು ಜೀವ ಅಂತ ಹೇಳಿದ್ರೆ ಅದು ನಿಮ್ಮ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಿಗಳು. ಹಾಗಾಗಿ ಏನು ನೀವು ಸಾಧನೆಯನ್ನ ಮಾಡಬೇಕು, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಗುರಿ ಶಿಕ್ಷಣವನ್ನು ಪಡೆಯೋದ್ರ ಕಡೆ ಮಾತ್ರ ಇರಬೇಕು. ಏಕಲವ್ಯನ ಗುರುಭಕ್ತಿ ನಿಮಗೆಲ್ಲ ಗೊತ್ತೇ ಇದೆ. ಕಾಡು ಪ್ರಾಣಿಗಳ ಉಪಟಳವನ್ನು ತಡೆಯಬೇಕು, ನಮ್ಮ ಜನರನ್ನ ಸಂರಕ್ಷಣೆ ಮಾಡೋದಷ್ಟೇ ಏಕಲವ್ಯನ ಗುರಿಯಾಗಿತ್ತು. ಹಾಗಾಗಿ ಆ ಪ್ರಾಣಿಗಳನ್ನ ಸಂಹಾರ ಮಾಡಬೇಕಾದ್ರೆ, ನಿಗ್ರಹ ಮಾಡಬೇಕಾದ್ರೆ ಬಿಲು ವಿದ್ಯೆಯನ್ನು ಕಲಿತಕ್ಕಂಥದ್ದು ಬಹಳ ಅಗತ್ಯ ಆಗಿತ್ತು. ಅವತ್ತು ಬಿಲು ವಿದ್ಯೆಯನ್ನು ಕಲಿತಕ್ಕಂಥದ್ದು ರಾಜಮನೆತನದವರಿಗೆ ಬಿಟ್ಟರೆ ಬೇರೆಯವರು ಬಡಬಗ್ಗರು ಶ್ರೀಸಾಮಾನ್ಯರು ಕಲಿಯೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ದ್ರೋಣಾಚಾರ್ಯರು ಏನೋ ಒಂದು ವಿದ್ಯೆಯನ್ನ ಪಾಂಡವರಿಗೆ ಕೌರವರಿಗೆ ಹೇಳ್ಕೊಡ್ತಾ ಇದ್ರು. ಆ ವಿದ್ಯೆಯನ್ನ ಏಕಲವ್ಯ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ನೋಡಿ ಅದನ್ನ ಮನಸ್ಸಲ್ಲೇ ಕರಗತ ಮಾಡಿಕೊಂಡು ಅರ್ಜುನನಿಗಿಂತ ಒಬ್ಬ ಶ್ರೇಷ್ಠ ಧನುರ್ಧಾರಿ ಯಾರು ಇದ್ರೆ ಅದು ಏಕಲವ್ಯ. ಅಂತ ಒಂದು ಏಕಾಗ್ರತೆಯನ್ನು ನೀವು ಜೀವನದಲ್ಲಿ ಬೆಳೆಸ್ಕೊಂಡು ನಿಮ್ಮ ಏನೋ ಒಂದು ಶೈಕ್ಷಣಿಕ ಅವತ್ತೇ ನಾನು ಒಂದು ತೀರ್ಮಾನ ಮಾಡಿದೆ ಸುಮಾರು 4 ತಿಂಗಳಿಂದ. ಶಿಷ್ಯ, ನನ್ನ ಸಂಸ್ಥೆಗೆ ಬಂದು ನೀನು ಮಕ್ಕಳಿಗೆ ಈ ಒಂದು ಹಿತವಚನವನ್ನ ನೀಡು. ಇವತ್ತೇನಾಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಇಂತಹ ಸಂಸ್ಕಾರ, ಸಂಸ್ಕೃತಿ, ನಾಡೆ ನುಡಿ ಇಲ್ಲವೇ ಇಲ್ಲ. ನೋಡ್ತಾ ಇದ್ದೀನಿ ನನ್ನ ಜೀವಿತದಲ್ಲಿ ಬೇಕಾದಷ್ಟು ನಾನು ನೋಡಿದ್ದೀನಿ. ಏನು ಗೊತ್ತಾ, ಅವರೇನು ಏನು ರೀತಿಯ ಒಂದು ಉದಾರದ ಒಂದು ನಿಷ್ಕ್ರಿಯವಾದಂತಹ ಒಂದು ಮಾತುಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಇಂತಹ ಒಂದು ಪ್ರಾಮಾಣಿಕ ವ್ಯಕ್ತಿಗಳನ್ನ, ಜನರ ಬಗ್ಗೆ, ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ ಅನುಕಂಪವನ್ನ ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ಸಿಗ್ತಕ್ಕಂಥದ್ದು ಅಪರೂಪ. ಇಂತಹ ಒಂದು ವ್ಯಕ್ತಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದು, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಈ ಸಂಸ್ಥೆಗೆ ಒಂದು ಗೋಪುರವೊಂದಾಗಿ, ಈ ಸಂಸ್ಥೆಗೆ ಒಂದು ಕಳಸಪ್ರಾಯ ಆ ವ್ಯಕ್ತಿ. ಆದ್ದರಿಂದ ಆ ವ್ಯಕ್ತಿಗೆ, ಆ ಸಂಸಾರಕ್ಕೆ, ಆ ವ್ಯಕ್ತಿಗೆ ಜೊತೆಗೆ ಎಲ್ಲರಿಗೂ ಆ ಸಂಸಾರಕ್ಕೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನ ನೀಡಿ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಬಾಳಿ ಅಂತ ನಾನು ಆ ವ್ಯಕ್ತಿಗೆ ಆಶಿಸ್ತೀನಿ. ಇದು ನನ್ನ ತುಂಬು ಹೃದಯದ ಒಂದು ಧನ್ಯವಾದಗಳು. ಆ ವ್ಯಕ್ತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಅಂತಕ್ಕಂತಹದ್ದೇ ನನ್ನ ಸಂತೋಷ. 96ನೇ ಇಸ್ವಿನಲ್ಲಿ ನನ್ನ ವ್ಯಕ್ತಿಯ, ನನ್ನ ನೆಚ್ಚಿನ ಶಿಷ್ಯನಾಗಿ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬೆಳೆದ ಅಂತಂದ್ರೆ ನನಗೂ ಸಂತೋಷ. ಇದೇ ನಮ್ಮ ಆಸ್ತಿ. ಒಬ್ಬ ಗುರುವಿಗೆ ಏನಾದ್ರು ಒಂದು ಆಸ್ತಿ ಇದೆ ಅಂತ ಅಂದ್ರೆ ಇವತ್ತು ಈ ಮಟ್ಟಕ್ಕೆ ನಿಂತಿದೆ ಅಂತ ಅಂದ್ರೆ ಆ ಶಾಸ್ತ್ರೀಯ ಇದೇ ನಮ್ಮ ಆಸ್ತಿ. ಇದಂತಹ ಒಂದು ಆಸ್ತಿ ನಮ್ಗೆ ಯಾವುದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ವಾಸವಿರುವ 50ರಿಂದ 60 ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು.
ಕೆಆರ್ಪೇಟೆ ಪಟ್ಟಣದ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ನಡೆಯಿತು. ಸಿದ್ದಾಪುರ ಸಮೀಪದ ನೆಲ್ಲುದಿಕೇರಿಯ ಖಾಸಗಿ ರೆಸಾರ್ಟ್ನಲ್ಲಿ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.